ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು: ಎನ್ಯುಮರೇಷನ್ ಫಾರ್ಮ್ ವಿತರಣೆಯಲ್ಲಿ 100% ಸಾಧನೆ, ಎಸಿ ಶ್ರವಣ್ ಕುಮಾರ್. ಸ್ವಸಹಾಯ ಸಂಘಗಳು ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿವೆ, ಡಾಕ್ಟರ್ ಜಯಶ್ರೀ ಹೆಗಡೆ. ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡುವ ಮಾಧ್ಯಮಶ್ರೀ ಪ್ರಶಸ್ತಿಗೆ ರವಿ ನಾಯ್ಕ ಆಯ್ಕೆ. ಬನವಾಸಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ಪುರಾತತ್ವವಿದರು ರಮೇಶ್ ಮೂಲಿಮನಿ. ದೇವಸ್ಥಾನ ಸೋರದ ಬಗ್ಗೆ ಸಂತಸ, ಹೋರಾಟ ಸಮಿತಿಯ ಜೊತೆಗೆ ಚರ್ಚೆ. ರೋಟರಿ ಕ್ಲಬ್ ಬ್ರಹ್ಮಾವರ 2026-27 ನೂತನ ಪದಾಧಿಕಾರಿಗಳ ಪದಗ್ರಹಣ. ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಕ್ರೂಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 7 ಜನ ಸಾವು. ಪಿಎಂ ಹೈಸ್ಕೂಲ್ನ ಎನ್ಸಿಸಿ ಘಟಕದ ಚಟುವಟಿಕೆಗಳ ಉದ್ಘಾಟನೆ. ಗಾಂಜಾ ಮಾರಾಟ ಆರೋಪ ಓರ್ವನ ಬಂಧನ, ಶಿರಸಿ ಮಾರುಕಟ್ಟೆ ಠಾಣಾ ಪೊಲೀಸರ ಕಾರ್ಯಾಚರಣೆ. ಜನಾನುರಾಗಿ ಉದ್ಯಮಿ ಎಂಎಸ್ ಭಟ್ ನಿಧನ. ಯಲ್ಲಾಪುರ ರಸ್ತೆ ಅಪಘಾತ, 7 ಮಂದಿ ನಿಧನಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ತೀವ್ರ ಸಂತಾಪ. ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಎನ್ಯುಮರೇಷನ್ ಫಾರ್ಮ್ ವಿತರಣೆಯಲ್ಲಿ 100% ಸಾಧನೆಯಾಗಿದ್ದು, ಕ್ಷೇತ್ರದಲ್ಲಿ ಒಟ್ಟು 2,23,390 ಮತದಾರರಿದ್ದು, ಪ್ರತಿಯೊಬ್ಬರಿಗೂ ಎನ್ಯುಮರೇಷನ್ ಫಾರ್ಮ್ ವಿತರಿಸಲಾಗಿದ್ದು, 16,833 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಕಾರವಾರ ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ಹಾಗೂ ಸಹಾಯಕ ಆಯುಕ್ತರಾದ ಶ್ರವಣ್ ಕುಮಾರ್ ತಿಳಿಸಿದ್ದಾರೆ. ಕ್ಷೇತ್ರದಲ್ಲಿ ಈವರೆಗಿನ ಮನೆ ಮನೆಗೆ ಭೇಟಿಯ ಸಂದರ್ಭದಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 237 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 29 ಶಾಶ್ವತ ವಲಸೆ ಹಾಗೂ 169 ಮರಣ ಹೊಂದಿದ ಪ್ರಕರಣಗಳು ಹಾಗೂ 39 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ರಾಜ್ಯದಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಹೆಗಡೆ ಹೇಳಿದರು. ಬನವಾಸಿ ವ್ಯಾಪ್ತಿಯ ಗುಡ್ನಾಪುರ ಹಾಗೂ ಪಂಚಾಯಿತಿ ಸಭಾಭವನದಲ್ಲಿ ಬುಧವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬನವಾಸಿ ವಲಯದ ಶ್ರೀಗಂಧ ಹಾಗೂ ರಾಣಿ ಚೆನ್ನಮ್ಮ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ ಆಶಾಕಿರಣವಾಗಿದೆ. ಕೇವಲ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡುವುದು ಮಾತ್ರವಲ್ಲದೆ ಮಹಿಳೆಯರಲ್ಲಿ ಉಳಿತಾಯ ಮನೋಭಾವನೆ, ಕುಟುಂಬ ನಿರ್ವಹಣೆ, ಮಹಿಳಾ ಸಬಲೀಕರಣ, ಶಿಕ್ಷಣ, ಆರೋಗ್ಯ, ನಿರ್ಗತಿಕರಿಗೆ ವಾತ್ಸಲ್ಯ ಮನಿ, ವೃದ್ಧಾಪ್ಯ ವೇತನ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್ ಮಾತನಾಡಿ, ಮಹಿಳೆಯರು ಸಮಾಜದ ವಿವಿಧ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಹಿಸುತ್ತಿರುವುದು ಅಭಿನಂದನಾರ್ಹವಾಗಿದೆ. ನನ್ನ ತಾಯಿಯವರು ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದ ಸದಸ್ಯರಾಗಿದ್ದರು. ಸಂಘದಿಂದ ಸಾಲ ಪಡೆದುಕೊಂಡು ನನಗೆ ಶಿಕ್ಷಣ ಮತ್ತು ನೀಡಿದ್ದರಿಂದ ಇಂದು ಅರಣ್ಯ ಇಲಾಖೆಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಮಲ್ಲಿಕಾ ಶೆಟ್ಟಿ, ಸುನಂದಾ ನಾಯ್ಕ್, ಶಿವಾಜಿ, ವೀಣಾ ಹಾಗೂ ಶ್ರೀಗಂಧ ಮತ್ತು ರಾಣಿ ಚೆನ್ನಮ್ಮ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು. ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಾರ್ಷಿಕವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಾಧ್ಯಮಶ್ರೀ ಪ್ರಶಸ್ತಿಗೆ ಜನಮಾಧ್ಯಮ ಪತ್ರಿಕೆಯ ಹಿರಿಯ ಉಪಸಂಪಾದಕ ರವಿ ನಾಯ್ಕ ಅವರನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿನ ಪತ್ರಿಕಾ ಭವನದಲ್ಲಿ ತಾಲೂಕಾ ಅಧ್ಯಕ್ಷ ಕೃಷ್ಣಮೂರ್ತಿ ಕೆರೆಗದ್ದೆ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ವಾನುಮತದಿಂದ ಈ ಆಯ್ಕೆ ಮಾಡಲಾಯಿತು. 2001ರಲ್ಲಿ ಪತ್ರಿಕಾ ಕ್ಷೇತ್ರಕ್ಕೆ ಕಾಲಿಟ್ಟ ರವಿ ನಾಯ್ಕ ಅವರು ಕಳೆದ 25 ವರ್ಷಕ್ಕೂ ಹೆಚ್ಚಿನ ಅವಧಿಯಿಂದ ಶ್ರೀ ಕ್ಷೇತ್ರದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ತಮ್ಮ ವೃತ್ತಿ ಆರಂಭದಿಂದಲೂ ಜನಮಾಧ್ಯಮ ಪತ್ರಿಕೆಯಲ್ಲೇ ಕಾರ್ಯ ಮಾಡುತ್ತಿರುವ ಅವರು ವರದಿಗಾರರಾಗಿ, ಉಪಸಂಪಾದಕರಾಗಿ ಕೆಲಸ ಮಾಡಿದ್ದು, ಪ್ರಸ್ತುತ ಅದೇ ಪತ್ರಿಕೆಯಲ್ಲಿ ಹಿರಿಯ ಉಪಸಂಪಾದಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶಿರಸಿ ತಾಲೂಕು ಯಡಳ್ಳಿ ಸಮೀಪದ ದಿಗೋಪ್ಪದ ರವಿ ನಾಯ್ಕ ಅವರು ಎಂಎ ಸ್ನಾತಕೋತ್ತರ ಪದವೀಧರರು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದವರಾಗಿದ್ದಾರೆ. ದಿಗೋಪ್ಪದ ಗಣಪತಿ ನಾಯ್ಕ್ ಮತ್ತು ಸೀತಾ ನಾಯ್ಕ್ ದಂಪತಿಯವರ ಪುತ್ರ. ಅವರನ್ನು ಮುಂಬರುವ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೌರವಿಸಲಾಗುತ್ತದೆ ಎಂದು ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಹಿರೇಕೈ ತಿಳಿಸಿದ್ದಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಧಾರವಾಡ ವೃತ್ತದ ಪುರಾತತ್ವವಿದರು ರಮೇಶ್ ಮೂಲಿಮನಿ ಅವರು ಇಂದು
ಬನವಾಸಿ ಶ್ರೀ ಮಧುಕೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲಾಖೆಯಿಂದ ಮಾಡಿದ ಕಾಮಗಾರಿ ವೀಕ್ಷಣೆ ಮಾಡಿದರು. ದೇವಸ್ಥಾನ ಮೇಲ್ಭಾಗದಲ್ಲಿ ಮಾಡಿದ ಟ್ರಾನ್ಸ್ಪರೆಂಟ್ ವಾಟರ್ ಪ್ರೂಫ್ ಪೇಂಟಿಂಗ್ ಯಶಸ್ವಿಯಾಗಿ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲೂ ಸೋರಿಕೆ ಇಲ್ಲದ ಬಗ್ಗೆ ಖಾತ್ರಿ ಮಾಡಿಕೊಂಡು ಸಂತೋಷ ವ್ಯಕ್ತಪಡಿಸಿದರು. ನಿರಂತರ ಮಳೆಯಲ್ಲಿಯೂ ದೇವಸ್ಥಾನ ಸೋರಲಿಲ್ಲ. ಈ ಕುರಿತು ಸೋರಿಕೆ ತಡೆಗಟ್ಟುವಲ್ಲಿ ಪ್ರಯತ್ನ ನಡೆಸಿದ ಬನವಾಸಿ ನೂತನ ತಾಲೂಕಾ ರಚನಾ ಹೋರಾಟ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿದರು. ಸಮಿತಿ ಅಧ್ಯಕ್ಷ ಉದಯಕುಮಾರ್ ಕಾನಳ್ಳಿ, ಗೌರವಾಧ್ಯಕ್ಷ ಸಿಎಫ್ ನಾಯ್ಕ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಅವರುಗಳೊಂದಿಗೆ ಮಾತನಾಡಿ, ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಶಾಶ್ವತ ಪರಿಹಾರ ಕಾಮಗಾರಿ ನಡೆಯಲಿದೆ ಎಂದು ಹೇಳಿದರು. ಶ್ರೀ ಮಧುಕೇಶ್ವರ ದೇವಸ್ಥಾನ ಗರ್ಭಗುಡಿ, ಸಂಕಲ್ಪ ಮಂಟಪ, ಘಂಟಾ ಮಂಟಪ, ಬಸವ ಮಂಟಪ, ಭಕ್ತರು ಕುಳಿತುಕೊಳ್ಳುವ ಆಸನಗಳಲ್ಲಿ ಎಲ್ಲೆಲ್ಲೂ ಸೋರಿಕೆ ಇಲ್ಲ. ಪಾರ್ವತಿ ದೇವಸ್ಥಾನ, ವೀರಭದ್ರ ಮತ್ತು ಸದಾಶಿವೇಶ್ವರ ದೇವಸ್ಥಾನ ಇಲ್ಲೆಲ್ಲೂ ಸೋರಿಕೆ ಇಲ್ಲದ ಬಗ್ಗೆ ಖಾತ್ರಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪುರಾತತ್ವವಿದರು ರಮೇಶ್ ಮೂಲಿಮನಿಯವರಿಗೆ ಹೋರಾಟ ಸಮಿತಿಯಿಂದ ಶಾಲು ಹೊದಿಸಿ ದೇವರ ಪ್ರಸಾದ ನೀಡಿ ಗೌರವಿಸಲಾಯಿತು. ಸಮಿತಿ ಅಧ್ಯಕ್ಷ ಉದಯಕುಮಾರ್ ಕಾನಳ್ಳಿ, ಗೌರವಾಧ್ಯಕ್ಷ ಸಿಎಫ್ ನಾಯ್ಕ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಅವರು ಸನ್ಮಾನ ಮಾಡಿದರು. ಶ್ರೀ ಮಧುಕೇಶ್ವರ ದೇವರಲ್ಲಿ ಪೂಜೆ ಸಲ್ಲಿಸಿ ನಂತರ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಮೇಶ್ ಮೂಲೆಮನಿ, ಕೆಲಸ ಮಾಡುವಾಗ 4 ದಿನ ಮಳೆ ಬಾರದೆ ಕೆಲಸ ಮುಗಿದ ಬಳಿಕ ಮಳೆ ಬಂದಿರುವುದು ಶ್ರೀ ಮಧುಕೇಶ್ವರ ದೇವರ ಪವಾಡ ಎನ್ನುತ್ತಾ ಭಗವಂತ ಪ್ರೀತಿಯಿಂದ ಕೆಲಸ ಮಾಡಿಕೊಂಡರು. ಜೊತೆಗೆ ಹೋರಾಟ ಸಮಿತಿಯ ಪ್ರಯತ್ನ ಫಲಿಸಿತು ಎಂದರು. ಇಲಾಖೆಯ ಉಪ ಅಧೀಕ್ಷಕ ಶ್ರೀ ಗುರುಬಾಯಿ, ಕನ್ಸರ್ವೇಷನ್ ಅಸಿಸ್ಟೆಂಟ್ ರಾಕೇಶ್, ಪಾನಿದಾರ್, ಸರ್ವೇಯರ್ ಹಾಜರಿದ್ದರು. ಉತ್ತರ ಕನ್ನಡ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ದೆಹಲಿ ಮಟ್ಟದಲ್ಲಿ ಶಾಶ್ವತ ಕಾಮಗಾರಿಯ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ದರು. ಈ ಸಂದರ್ಭದಲ್ಲಿ ಸಾಯಿರಾಮ್ ಕಾನಳ್ಳಿ, ವೇದಮೂರ್ತಿ, ಮಧುಸೂದನ್ ಡಿ ಭಟ್, ಬಿಜೆಪಿ ಮುಖಂಡ ವಿಶ್ವನಾಥ್ ಹಾದಿಮನೆ, ಯಡೂರಬೈ, ವಿಎಸ್ಎಸ್ ಅಧ್ಯಕ್ಷ ಗಜಾನನ್ ಗೌಡ, ಪ್ರಮುಖರಾದ ಸಿಬಿ ಗೌಡ ಅಂಡಿಗಿ, ಅಮಿತ್ ಕುಮಾರ್, ಕಿರಣ್ ಭಟ್, ಅನಂತ್ ಖರೆ, ರಾಕೇಶ್ ಮಸಾಲ್ಡಿ ಮುಂತಾದವರು ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಬ್ರಹ್ಮಾವರ 2026-27ರ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸಪ್ರಪದಿ ಕನ್ವೆನ್ಷನ್ ಹಾಲ್, ಮೈರ್ಕೊಮೆ ಹೆಗ್ಗುಂಜೆಯಲ್ಲಿ ಶುಕ್ರವಾರ ಪದಪ್ರಧಾನ ಅಧಿಕಾರಿ ರೋಟರಿ ಅಭಿನಂದನ್ ಶೆಟ್ಟಿಯವರ ನೂತನ ಅಧ್ಯಕ್ಷ ಪ್ರಮೋದ್ ಶೆಟ್ಟಿ, ಕಾರ್ಯದರ್ಶಿ ಅರುಣ್ ಕುಮಾರ್ ಅವರಿಗೆ ಪದಪ್ರದಾನ ನೆರವೇರಿಸಿದರು. ಅವರು ಬಳಿಕ ಮಾತನಾಡಿ, ಎಷ್ಟೋ ರಾಷ್ಟ್ರದಲ್ಲಿ ಸರ್ಕಾರ ಮಾಡಬೇಕಾದ ಕಾರ್ಯವನ್ನು ರೋಟರಿ ಸಂಸ್ಥೆ ಮಾಡುತ್ತಿದೆ. ಆರೋಗ್ಯ, ಶಿಕ್ಷಣ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಅಕ್ಷರಜ್ಞಾನ, ಲೋಕಜ್ಞಾನ ಇರುವ ಶಿಕ್ಷಿತರಾದ ಉನ್ನತ ಸ್ಥಾನ, ಗೌರವ ಹೊಂದಿದ ರೋಟರಿ ಸದಸ್ಯರು ನಾನಾ ಸಮಾಜ ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂದರು. ನೂತನ ಅಧ್ಯಕ್ಷ ಪ್ರಮೋದ್ ಶೆಟ್ಟಿ ಮಾತನಾಡಿ, ಹಿರಿಯರ ಮತ್ತು ಕಿರಿಯರ ಮಾರ್ಗದರ್ಶನದಲ್ಲಿ ಅನೇಕ ಸಾಮಾಜಿಕ ಕಾರ್ಯವನ್ನು ಮಾಡಿ ರೋಟರಿ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಹೊಸ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಯಿತು. ಶೈಕ್ಷಣಿಕ ಸಾಧಕರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಗವರ್ನರ್ ಬಿಎಂ ಭಟ್, ಅಸಿಸ್ಟೆಂಟ್ ಗವರ್ನರ್ ವಿಜಯಕುಮಾರ್ ಶೆಟ್ಟಿ, ವಲಯ ಪ್ರತಿನಿಧಿ ಪ್ರಸಾದ್ ಹೆಗಡೆ, ನಿಕಟಪೂರ್ವಾಧ್ಯಕ್ಷ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ ರೆಂಗ್ಸನ್ ರೋಯಿ ಮೋನಿಸ್ ಉಪಸ್ಥಿತರಿದ್ದರು. ತಾಲೂಕಿನ ಅರತಿ ಬೈಲ್ಘಟ್ಟದಲ್ಲಿ ಬಳಗಾರ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 56ರಲ್ಲಿ ಕ್ರೂಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು 7 ಜನ ಮೃತಪಟ್ಟಿದ್ದಾರೆ. ಮೃತಪಟ್ಟವರೆಲ್ಲ ಧಾರವಾಡದವರಾಗಿದ್ದು ಎಲ್ಲರೂ ಕ್ರೂಸರ್ನಲ್ಲಿ ಕೊಲ್ಲೂರು, ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆಂದು ಹೊರಟಿದ್ದರು. ಸಂಜೀವ ಮೈಲಾರ ಅಂಡಿಗಿ 33 ವರ್ಷ, ಅಕ್ಷಯ್ ತೇಜಪ್ಪ ಮುರುಳವರ 26 ವರ್ಷ, ಅಭಿಷೇಕ್ ಈಶ್ವರ್ 28 ವರ್ಷ, ಅಭಿಷೇಕ್ ಮಲ್ಲೇಶ್ ಮಡಭಾವಿ 27 ವರ್ಷ, ಬಸಪ್ಪ ದೇವಪ್ಪ ಕನಕನವರ್ 38 ವರ್ಷ, ಮಂಜುನಾಥ್ ಅಶೋಕ್ ಚುಣಕಿ 33 ವರ್ಷ ಹಾಗೂ ಸಚಿನ್ ಮೆಹಬೂಬ್ನವರ್ 26 ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ. ನರಗುಂದದ ಶಿವರಾಜ್ ಗುರಪ್ಪ ಮಡಿವಾಳರ ಹಾಗೂ ಜೆಎಸ್ಎಸ್ ಕ್ಯಾಂಪಸ್ನ ಬಸಪ್ಪ ದೇವಪ್ಪ ಕನಕನವರ್ ಗಾಯಗೊಂಡಿದ್ದು ಹುಬ್ಬಳ್ಳಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 9 ಜನ ಸ್ನೇಹಿತರು ಕ್ರೂಸರ್ನಲ್ಲಿ ದೇವರ ದರ್ಶನಕ್ಕೆಂದು ಹೊರಟಿದ್ದರು. ಚಾಲಕ ನಿದ್ದೆಗಣ್ಣಿನಲ್ಲಿ ಇರುವುದರಿಂದ ಬರುತ್ತಿದ್ದ ಲಾರಿಗೆ ಕ್ರೂಸರ್ ಅನ್ನು ಗುದ್ದಿದ್ದಾನೆ. ಇದರಿಂದ 5 ಜನ ಸ್ಥಳದಲ್ಲೇ ಮೃತಪಟ್ಟರೆ ಹುಬ್ಬಳ್ಳಿಯ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಒಬ್ಬ ಹಾಗೂ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಸಾವನ್ನಪ್ಪಿದ್ದಾನೆ. ಸಾವಿನ ವಿಷಯ ತಿಳಿಯುತ್ತಿದ್ದಂತೆ ಮೃತರ ಕುಟುಂಬದವರು, ಸಂಬಂಧಿಗಳು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯತ್ತ ಧಾವಿಸಿ ಬಂದರು. ಮಡುಗಟ್ಟಿದ ದುಃಖದ ನಡುವೆ ಮೃತದೇಹಗಳನ್ನು ಊರಿಗೆ ಸಾಗಿಸಿದರು. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನೆಮ್ಮನ್, ಡಿವೈಎಸ್ಪಿ ಗೀತಾ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ, ಮೃತರ ಮರಣೋತ್ತರ ಪರೀಕ್ಷೆ ಕುರಿತಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು.
ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿದ ಶಾಸಕ ಶಿವರಾಂ ಹೆಬ್ಬಾರ್ ಮೃತರ ಅಂತಿಮ ದರ್ಶನ ಪಡೆದು ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಾಳಿ ಬದುಕಬೇಕಾದ ಯುವಕರು ರಸ್ತೆ ಅಪಘಾತದಲ್ಲಿ ಮೃತವಾಗಿರುವುದು ಖೇದಕರ. ಬಯಲು ಸೀಮೆಯ ಪ್ರದೇಶದವರು ಮಲೆನಾಡಿನ ಪ್ರದೇಶದಲ್ಲಿ ಜೋರಾದ ಮಳೆಯ ವಾತಾವರಣದಲ್ಲಿ ಗುಡ್ಡ, ಬೆಟ್ಟ, ಘಟ್ಟ, ಇಳಿಜಾರಿನಲ್ಲಿ ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು. ಇಲ್ಲದಿದ್ದರೆ ಅಪಾಯ ಖಂಡಿತ. ಮಳೆಯ ಸಂದರ್ಭದಲ್ಲಿ ಓಡಾಟದ ವೇಳೆ ಎಚ್ಚರದಿಂದ ಇದ್ದಿದ್ದರೆ ದುರ್ಘಟನೆ ತಪ್ಪಿಸಬಹುದಿತ್ತೇನೋ ಎಂದು ಬೇಸರ ವ್ಯಕ್ತಪಡಿಸಿದರು. ದುರಂತಗಳು ಬಯಲುಸೀಮೆಯಲ್ಲಿ ಬರ್ತಕ್ಕಂಥ ಜನಕ್ಕೆ ಇಲ್ಲಿಯ ಮಳೆಯ ಪರಿಣಾಮ ಗೊತ್ತಿಲ್ಲ. ಮಧ್ಯರಾತ್ರಿ ಬಂದು ಈ ರೀತಿ ದುರಂತಕ್ಕೀಡಾಗಬೇಕು. ಹಾಗಾಗಿ ಆ ಕುಟುಂಬಕ್ಕೆ ನಾನು ಸಾಂತ್ವನ ಅವರೆಲ್ಲರಿಗೂ ನೆಮ್ಮದಿ ತೆಗೆದು ಆತ್ಮಕ್ಕೆ 9 ಜನ ಕ್ರೂಸ್ನಲ್ಲಿ ಹೋಗುವಾಗ, ಕೃಷ್ಣನಲ್ಲಿ ಹೋಗುವಾಗ ಮುಂದೆ ಬರ್ತಕ್ಕಂಥ ಲಾರಿಗೆ ಹೋಗಿ ಹೊಡೆದು ದುರಂತದಲ್ಲಿ 5 ಜನ ಇಲ್ಲ ಸತ್ತಿದ್ದಾರೆ. ಒಬ್ಬರು KMCಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಬಂದಿದೆ. ಮತ್ತೊಬ್ಬರು ಕೂಡ ಸೀರಿಯಸ್ ಇದ್ದಾರೆ ಅಂತ ಹೇಳಿ ಬಂದಿದೆ. ಎಲ್ಲ ಯುವಕರು ಇನ್ನು ಭಾಳ ಬದುಕಬೇಕಾದಂಥ ಎಲ್ಲ ಹುಡುಗರು ನಮ್ಮ ಪೊಲೀಸ್ ಇಲಾಖೆ ಮಧ್ಯರಾತ್ರಿಯಿಂದ ಇಷ್ಟೊತ್ತಿನ ಭಾಳ ಎಚ್ಚರಿಕೆಯಿಂದ ಭಾಳ ತ್ವರಿತವಾಗಿ ಬಾಡಿಗಳನ್ನು ನಿಟ್ಟಿದ್ದಾರೆ. ಈಗಾಗಲೇ ಇಲಾಖೆ ನಿರ್ದೇಶಕರಿಗೂ ಹೇಳಿದ್ದೀವಿ, 1 ಗಂಟೆ ಒಳಗೆ ಎಲ್ಲ ಬಾಡಿ ಪೋಸ್ಟ್ಮಾರ್ಟಮ್ ಮಾಡಿ ವಾಸಸ್ಥಳಕ್ಕೆ ಬಿಟ್ಟುಕೊಳ್ಳಿ ಅಂತ ಹೇಳಿದ್ರು. ಪಿಎಂ ಹೈಸ್ಕೂಲ್ನ ಎನ್ಸಿಸಿ ಘಟಕದ 2026-27ನೇ ಸಾಲಿನ ಎನ್ಸಿಸಿ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹೈಸ್ಕೂಲ್ನ ರೈತ ಭವನದಲ್ಲಿ ಮಂಗಳವಾರ ನಡೆಯಿತು. ಪೊಲೀಸ್ ಉಪನಿರೀಕ್ಷಕಿ ಲಲಿತಾ ರಜಪೂತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪಿಎಂ ಹೈಸ್ಕೂಲ್ ತಾಲೂಕಿನಲ್ಲಿ ಒಂದು ಉತ್ತಮ ಶಾಲೆಯಾಗಿದ್ದು, ಇಲ್ಲಿ ಕಲಿಯುವ ಎಲ್ಲಾ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತನ್ನು ಬೆಳೆಸಿಕೊಂಡು ಶಾಲೆಗೆ ಕೀರ್ತಿಯನ್ನು ತರಬೇಕು. ಹಾಗೆಯೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಎನ್ಸಿಸಿ ಘಟಕದವರ ಪಾತ್ರ ಮಹತ್ವದ್ದಾಗಿದ್ದು ಎಂದರು. ಮುಖ್ಯೋಧ್ಯಾಪಕ ಚಂದ್ರಶೇಖರ್ ಕಡೇಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಶಾಲೆಯ ಎನ್ಸಿಸಿ ವಿದ್ಯಾರ್ಥಿಗಳು ಹಲವು ಬಹುಮಾನಗಳನ್ನು ತಂದುಕೊಟ್ಟಿರುವುದರ ಜೊತೆಗೆ ಎನ್ಸಿಸಿ ಕಮಾಂಡರ್ ಆಗಿರುವ ಜಿಆರ್ ತಾಂಡೇಲ ಅವರ ಪಾತ್ರವು ಬಹುಮುಖ್ಯವಾದುದು. ಎನ್ಸಿಸಿ ಮೂಲಕ ತಾವು ತಾಲೂಕಿನಲ್ಲಿಯೇ ವಿಶೇಷ ಗಮನವನ್ನು ಸೆಳೆದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಎನ್ಸಿಸಿ ಘಟಕದ ಮುಖ್ಯ ಮೇಜರ್ ಜಿಆರ್ ತಾಂಡೇಲ, ಶಿಕ್ಷಕಿ ನಯನಾ ನಾಯ್ಕ್, ಪೊಲೀಸ್ ಸಿಬ್ಬಂದಿಗಳಾದ ದಿವಾಕರ್ ನಾಯ್ಕ್, ಶೋಭಾ ಕಾರವಾರ, ಎನ್ಸಿಸಿ ಬಟಾಲಿಯನ್ ಮಹೇಂದ್ರ ಉಪಸ್ಥಿತರಿದ್ದರು. ಗಾಂಜಾ ಸಾಗಾಟ ಹಾಗೂ ಮಾರಾಟ ಮಾಡಲು ಯತ್ನ ನಡೆಸಿದ ಆರೋಪಿಯನ್ನ ಶಿರಸಿ ಮಾರುಕಟ್ಟೆ ಠಾಣೆಯ ಪೊಲೀಸರು ಬಂಧಿಸಿದ ಬಗ್ಗೆ ವರದಿಯಾಗಿದೆ. ಹಾನಗಲ್ ತಾಲೂಕಿನ ಚನ್ನವೀರೇಶ್ವರ ನಗರದ ಅಕ್ಕಿಯಾಲೂರಿನ ಸೈಯದ್ ಸಾದಿಕ್ ಮುಜೀಬ್ ದಾವಣಗೆರೆ ಬಂಧಿತ ಆರೋಪಿಯಾಗಿದ್ದು, ಆತನಿಂದ 15,000 ರೂಪಾಯಿ ಮೌಲ್ಯದ 272 ಗ್ರಾಂ ಗಾಂಜಾ ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಶಿರಸಿ ಅರಣ್ಯ ನೌಕರರ ಸಮುದಾಯ ಭವನದ ಹತ್ತಿರ ಈತ ಗಾಂಜಾ ಮಾರಾಟ ಮಾಡುತ್ತಿದ್ದ ಎಂದು ಆರೋಪಿಸಲಾಗಿದೆ. ಶಿರಸಿ ಪಟ್ಟಣದ ಜನಪ್ರಿಯ ಮತ್ತು ಬೃಹತ್ ಎಲೆಕ್ಟ್ರಿಕಲ್ಸ್ ಹಾಗೂ ಇರಿಗೇಷನ್ ಅಂಗಡಿ ಶ್ರೀ ವಿವೇಕಾನಂದ ಎಲೆಕ್ಟ್ರಿಕಲ್ಸ್ನ ಇತ್ತೀಚಿನವರೆಗಿನ ಮಾಲೀಕ ಶ್ರೀ ಮಹಾಬಲೇಶ್ವರ್ ಶಂಕರ್ ಭಟ್ ಸೋಮವಾರ ಜುಲೈ 6, 2026ರಂದು ಹೃದಯಾಘಾತದಿಂದ ಸ್ವಗ್ರಸ್ತರಾದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಶ್ರೀಯುತರು ಪತ್ನಿ ಉದ್ಯಮಿ ಸುಜಾತ, ಮಗ, ಸೊಸೆ, ಮೊಮ್ಮಗ ಮತ್ತು ಅಪಾರ ಬಂಧು ಬಳಗವನ್ನು ಆಗಲಿದ್ದಾರೆ. ಮೂಲತಃ ಯಲ್ಲಾಪುರ ಇಡಗುಂದಿ ಸನಿಹದ ಮಣ್ಮನೆ ಊರಿನವರಾದ ಶ್ರೀ ಭಟ್ ಕಳೆದ 40 ವರ್ಷಗಳಿಂದ ಶಿರಸಿಯಲ್ಲಿ ನೆಲೆಸಿ ಹಲವಾರು ಉದ್ಯಮಗಳಲ್ಲಿ ತೊಡಗಿಸಿಕೊಂಡು ಜನರ ಪ್ರೀತಿ ಗಳಿಸಿದ್ದರು. 4 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ ಮಿತಭಾಷಿ MS ಭಟ್ ಮೊದಲಿಗೆ ಸುಮಾ ಲ್ಯೂಮಿನೆಕ್ಸ್ ಎಲೆಕ್ಟ್ರಿಕ್ ಚೋಕ್ ತಯಾರಿ ಉದ್ಯಮ ಆರಂಭಿಸಿದ್ದರು. ಇತ್ತೀಚೆಗೆ ಬಿಸಿಲಕೊಪ್ಪ ಸನಿಹದ ಕಾನ್ಗದ್ದಿಯಲ್ಲಿ 15 ಎಕರೆ ತೋಟ ಮಾಡಿದ್ದಾರೆ. ಶಿರಸಿಯ ಗಂಧರ್ವ ಕ್ಲಾತ್ ಸ್ಟೋರ್ಸ್ ಮಾಲೀಕ ಮಹೇಶ್ ಹೆಗಡೆ, ಬೆಂಗಳೂರಿನ ಶ್ರಮಜೀವಿ ಟೆಲಿವಿಷನ್ ಪ್ರೈವೇಟ್ ಲಿಮಿಟೆಡ್ CMD ಡಾ ವೆಂಕಟರಮಣ ಹೆಗಡೆ ಮೃತರ ಭಾವಂದಿರು. ಶ್ರೀ MS ಭಟ್ಟರ ನಿಧನಕ್ಕೆ ಶಿರಸಿಯ ಉದ್ಯಮ ಬಳಗ ಮತ್ತು ಬಂಧು ಬಾಂಧವರು ಸಂತಾಪ ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಸದ್ಗತಿ ಕೋರಿದ್ದಾರೆ.
ತಾಲೂಕಿನ ಆರತಿಬೈಲ್ ಸಮೀಪದ ಬಳಗಾರ ಕ್ರಾಸ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 7 ಜನ ಅಮಾಯಕರು ಜೀವ ಕಳೆದುಕೊಂಡಿರುವ ಘಟನೆಗೆ ಶಾಸಕ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ತೀವ್ರ ಆಘಾತ ಮತ್ತು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಆರತಿಬೈಲ್ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 7 ಮಂದಿ ಅಸುನೀಗಿರುವ ಸುದ್ದಿ ಕೇಳಿ ಮನಸ್ಸಿಗೆ ತೀವ್ರ ದುಃಖ ಉಂಟಾಗಿದೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ಹೃದಯ ವಿದ್ರಾವಕ ಘಟನೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೃತರ ಆತ್ಮಗಳಿಗೆ ಶ್ರೀ ಭಗವಂತನು ಚಿರಶಾಂತಿಯನ್ನ ನೀಡಲಿ. ತಮ್ಮ ಆತ್ಮೀಯರನ್ನ ಕಳೆದುಕೊಂಡು ತೀವ್ರ ಆಘಾತದಲ್ಲಿರುವ ಅವರ ಕುಟುಂಬಸ್ಥರಿಗೆ ಈ ಅಪಾರ ದುಃಖ ಮತ್ತು ನೋವನ್ನ ಭರಿಸುವ ಶಕ್ತಿಯನ್ನ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆಂದು ಶಾಸಕರು ಶೋಕ ಸಂದೇಶ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಯುಮರೇಷನ್ ಫಾರ್ಮ್ ವಿತರಣೆಯಲ್ಲಿ 100% ಸಾಧನೆ, ಎಸಿ ಶ್ರವಣ್ ಕುಮಾರ್. ಸ್ವಸಹಾಯ ಸಂಘಗಳು ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿವೆ. ಡಾಕ್ಟರ್ ಜಯಶ್ರೀ ಹೆಗಡೆ. ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡುವ ಮಾಧ್ಯಮಶ್ರೀ ಪ್ರಶಸ್ತಿಗೆ ರವಿ ನಾಯ್ಕ ಆಯ್ಕೆ. ಬನವಾಸಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ಪುರಾತತ್ವವಿದರು ರಮೇಶ್ ಮೂಲಿಮನಿ. ದೇವಸ್ಥಾನ ಸೋರದ ಬಗ್ಗೆ ಸಂತಸ, ಹೋರಾಟ ಸಮಿತಿಯ ಜೊತೆಗೆ ಚರ್ಚೆ. ರೋಟರಿ ಕ್ಲಬ್ ಬ್ರಹ್ಮಾವರ 2026-27 ನೂತನ ಪದಾಧಿಕಾರಿಗಳ ಪದಗ್ರಹಣ. ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಕ್ರೂಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 7 ಜನ ಸಾವು. ಪಿಎಂ ಹೈಸ್ಕೂಲ್ನ ಎನ್ಸಿಸಿ ಘಟಕದ ಚಟುವಟಿಕೆಗಳ ಉದ್ಘಾಟನೆ. ಗಾಂಜಾ ಮಾರಾಟ ಆರೋಪ ಓರ್ವನ ಬಂಧನ, ಶಿರಸಿ ಮಾರುಕಟ್ಟೆ ಠಾಣಾ ಪೊಲೀಸರ ಕಾರ್ಯಾಚರಣೆ. ಜನಾನುರಾಗಿ ಉದ್ಯಮಿ ಎಂಎಸ್ ಭಟ್ ನಿಧನ. ಯಲ್ಲಾಪುರ ರಸ್ತೆ ಅಪಘಾತ 7 ಮಂದಿ ನಿಧನಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ತೀವ್ರ ಸಂತಾಪ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.